ಬಕ್ರೀದ್ ಹಬ್ಬ ಸಮೀಪಿಸ್ತಾ ಇದ್ದಂತೆ ಕಲಬುರಗಿಯಲ್ಲಿ ಗೋವುಗಳ ಸಾಗಾಟ ಎಗ್ಗಿಲ್ಲದೆ ಸಾಗ್ತಾ ಇದೆ. ನಗರದ ಆಳಂದ ಚೆಕ್ಪೋಸ್ಟ್ ಬಳಿ ಗೋವುಗಳನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ದ ಗೂಡ್ಸ್ ವಾಹನವನ್ನ ಶ್ರೀರಾಮ ಸೇನೆ ಕಾರ್ಯಕರ್ತರು ತಡೆದಿದ್ದಾರೆ. ಬಕ್ರೀದ್ ಹಿನ್ನೆಲೆಯಲ್ಲಿ ಗೋವುಗಳ ಅಕ್ರಮ ಸಾಗಾಟ ತಡೆಯಬೇಕು ಅಂತ ಕಳೆದ 2 ದಿನಗಳ ಹಿಂದಷ್ಟೇ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರು. ಆದಾಗ್ಯೂ ಗೋವುಗಳ ಸಾಗಾಟ ಗುರುತಿಸಿದ ಶ್ರೀರಾಮ ಸೇನೆ ಕಾರ್ಯಕರ್ತರು ಗೂಡ್ಸ್ ವಾಹನದಲ್ಲಿದ್ದ 7 ಗೋವುಗಳನ್ನು ರಕ್ಷಿಸಿದ್ದಾರೆ. ವಾಹನ ತಡೆದು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಅಷ್ಟೇ ಅಲ್ಲದೆ ನಗರದ ಚೌಕ್ ಠಾಣೆಯಲ್ಲಿ ಈ ಕುರಿತು ದೂರು ದಾಖಲಿಸಿದ್ದಾರೆ. ಗೋವುಗಳನ್ನು ಕಲಬುರಗಿಯ ಸ್ವಾಮಿ ಸಮರ್ಥ ಗೋಶಾಲೆಯಲ್ಲಿ ಆಶ್ರಯ ನೀಡಲಾಗಿದೆ. ಗೋ ಹತ್ಯೆ ಹಾಗೂ ಗೋವುಗಳ ಅಕ್ರಮ ತಡೆಗೆ ಪೊಲೀಸರು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ಶ್ರೀರಾಮ ಸೇನೆ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. 1 ವರ್ಷ ಬಂಗಾರ ಖರೀದಿ ಬೇಡ ಅನ್ನೋ ಪ್ರಧಾನಿ ಮೋದಿ ಅವರ ಹೇಳಿಕೆ ಬೆನ್ನಲ್ಲೇ ಚಿನ್ನದ ಆಮದು ಸುಂಕ ಹೆಚ್ಚಳ ಆಗಿದೆ. ಪರಿಣಾಮ ಆಭರಣದ ದರದಲ್ಲಿ ಭಾರಿ ಏರಿಕೆ ಆಗಿದೆ. ಇದರಿಂದ ಬಂಗಾರದ ಅಂಗಡಿಗಳಲ್ಲಿ ವ್ಯಾಪಾರ ಕುಂಠಿತ ಆಗಿದೆ. ಕೋಲಾರದಲ್ಲಂತೂ ಬಹುತೇಕ ಆಭರಣ ಅಂಗಡಿಗಳು ವ್ಯಾಪಾರ ಇಲ್ಲದೆ ಖಾಲಿ ಹೊಡಿತಾ ಇದೆ. ದೇಶದ ಆರ್ಥಿಕತೆ ದೃಷ್ಟಿಯಿಂದ ಪ್ರಧಾನಿ ಹೇಳಿದ್ದಾರೆ. 1967ರಲ್ಲಿ ಇಂದಿರಾ ಗಾಂಧಿ, 2013ರಲ್ಲಿ ಮನಮೋಹನ್ ಸಿಂಗ್ ಇದೇ ರೀತಿ ಮಾಡಿದ್ರು. 1967ರಲ್ಲಿ ಬಂಗಾರ ಖರೀದಿ ಮೇಲೆ ಸಾಕಷ್ಟು ಪ್ರಭಾವ ಬೀರಿತ್ತು. ಮೋದಿ ಅವರು ಬಂಗಾರ ಖರೀದಿ ಬೇಡ ಅಂತ ಹೇಳಿರೋದ್ರಿಂದ ವಿದೇಶಿಗರು ಸ್ಮಗ್ಲಿಂಗ್ ಮಾಡೋದು ಹೆಚ್ಚಾಗುತ್ತೆ. ಸದ್ಯ ನಮಗೆ ವ್ಯಾಪಾರ ಕಡಿಮೆ ಆಗಿದೆ. ಅಂಗಡಿ ಬಾಡಿಗೆ ಕಟ್ಟಬೇಕು, ಕೆಲಸಗಾರರಿಗೆ ಸಂಬಳ ಕೊಡೋಕೆ ಕಷ್ಟ ಆಗುತ್ತೆ. ಅವಶ್ಯಕತೆ ಇದ್ರೆ ಮಾತ್ರ ಬಂಗಾರ ಖರೀದಿ ಮಾಡಬೇಕಾಗಿದ್ದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಜ್ಯುವೆಲರಿ ಶಾಪ್ ಮಾಲೀಕ ವೆಂಕಟೇಶ್ ಅಳಲನ್ನ ತೋಡಿಕೊಂಡ್ರು. ಚಿನ್ನ ಖರೀದಿ ನಿಲ್ಲಿಸಿ ತೈಲ ಮಿತ ಬಳಕೆ ಮಾಡಿ ಅನ್ನೋ ಪ್ರಧಾನಿ ಸಲಹೆಯನ್ನ ಸಾರ್ವಜನಿಕರು ಕೂಡ ಸ್ವಾಗತಿಸುತ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಬಹುತೇಕರು ಮೋದಿ ಸಲಹೆ ಸರಿಯಾಗೇ ಇದೆ ಅಂತ ಹೇಳ್ತಾ ಇದ್ದಾರೆ. ಚಿನ್ನ ಖರೀದಿಯ ಅವಶ್ಯಕತೆ ಇಲ್ಲ, ಅಗತ್ಯ ಇದ್ದಷ್ಟು ಮಾತ್ರ ಖರೀದಿ ಮಾಡಿದ್ರೆ ಸಾಕು. ಭಾರತೀಯ ಪ್ರಜೆಯಾಗಿ ನಾವು ಮೋದಿ ಅವರ ಸಲಹೆಯನ್ನ ಸ್ವಾಗತ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಭಾರತದಲ್ಲಿ ಚಿನ್ನಕ್ಕಿರುವ ಬೇಡಿಕೆ ಬೇರೆ ಯಾವ ದೇಶದಲ್ಲೂ ಇಲ್ಲ. ಚಿನ್ನ ಅಂದ್ರೆ ಮಹಿಳೆಯರಿಗೆ ಅತ್ಯಂತ ಪ್ರಿಯವಾದ ವಸ್ತು. ಮದುವೆ ಸಮಾರಂಭಗಳಲ್ಲಿ ಚಿನ್ನ ಬೇಕೇ ಬೇಕು. ಆದರೆ ಅಗತ್ಯ ಇದ್ದಷ್ಟು ಮಾತ್ರ ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ಪ್ರಜ್ಞಾವಂತ ಮಹಿಳೆಯರು ಹೇಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ಪೆಟ್ರೋಲ್ ಅನ್ನ ಮಿತವಾಗಿ ಬಳಸಿ ಅನ್ನೋ ಹೇಳಿಕೆಯಿಂದ ಸಿಲಿಕಾನ್ ಸಿಟಿ ಜನರು ಕಂಗಾಲಾಗಿದ್ದಾರೆ. ಯಾರೂ ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಬೆಂಗಳೂರು ಪೆಟ್ರೋಲ್ ಡೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಬಾಲಾಜಿ ರಾವ್ ಹೇಳಿದ್ದಾರೆ. ಪ್ರಧಾನಮಂತ್ರಿಗಳು ದೇಶದ ಜನತೆಗೆ ಒಳ್ಳೆ ಕಿವಿ ಮಾತನ್ನ ಹೇಳಿದ್ದಾರೆ. ಬದುಕನ್ನ ಯಾವ ರೀತಿ ಅನುಸರಿಸಿಕೊಂಡು ನಡಿಬೇಕು ಅಂತ ತಿಳಿಸಿದ್ದಾರೆ. ಇಲ್ಲಿವರೆಗೆ ಏನೂ ಸಮಸ್ಯೆ ಆಗಿಲ್ಲ, ಯಾರೂ ಸಹ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಈ ಯುದ್ಧ ವಾತಾವರಣದಲ್ಲಿ ಸಾರ್ವಜನಿಕರಿಗೆ ಸಮಸ್ಯೆ ಆಗದ ರೀತಿ ಕೇಂದ್ರ ಸರ್ಕಾರ ನೋಡಿಕೊಂಡಿದೆ. ಎಲ್ಲೋ ಒಂದೊಂದು ಕಡೆ ಸಮಸ್ಯೆ ಆಗಿದೆ, 1-2 ಪೆಟ್ರೋಲ್ ಬಂಕ್ಗಳಲ್ಲಿ ಸಮಸ್ಯೆ ಆಗಿರಬಹುದು. ಆದರೆ ನಮಗೆ ಪೆಟ್ರೋಲ್ ದಾಸ್ತಾನುಗಳಿಂದ ಸರಿಯಾಗಿ ಪೆಟ್ರೋಲ್ ಬರ್ತಾ ಇದೆ. ಕಂಪನಿಯವರು ನಮಗೆ ಸಹಕರಿಸ್ತಾ ಇದ್ದಾರೆ. ಎಲ್ಲೂ ಸಮಸ್ಯೆ ಆಗ್ತಿಲ್ಲ, ಜನರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಪೆಟ್ರೋಲ್ ಡೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಬಾಲಾಜಿ ರಾವ್ ಹೇಳಿದ್ದಾರೆ. ಚಿನ್ನ ಖರೀದಿಸಬೇಡಿ ಎನ್ನುವ ಮೋದಿ ಸಲಹೆ ಬೆನ್ನಲ್ಲೇ ಚಿನ್ನ ದುಬಾರಿಯಾಗಿದೆ. ಇದರ ಬೆನ್ನಲ್ಲೇ ತೈಲ ದರ ಕೂಡ ಏರಿಕೆಯಾಗುವ ಆತಂಕ ಇದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾದರೆ ಸಮಸ್ಯೆ ಆಗತ್ತೆ ನಿಜ. ಆದರೆ ಎಷ್ಟೇ ದರ ಏರಿಕೆ ಆದರೂ ಪೆಟ್ರೋಲ್ ಡೀಸೆಲ್ ಹಾಕಿಸ್ಲೇಬೇಕಲ್ವಾ? ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವ ಬೆಲೆ ಏರಿಕೆಗೆ ಏನೂ ಮಾಡೋಕ್ಕಾಗಲ್ಲ. ಮೆಟ್ರೋ ಬಸ್ ಬಳಕೆ ಮಾಡಬೇಕು, ಎಲೆಕ್ಟ್ರಿಕ್ ವಾಹನ ಬಳಸಬೇಕಾಗತ್ತೆ. ನಾವು ಎಲ್ಲದಕ್ಕೂ ರೆಡಿ ಆಗಿದ್ದೇವೆ ಅಂತ ವಾಹನ ಸವಾರರು ಹೇಳ್ತಾ ಇದ್ದಾರೆ. ಈ ಮೂಲಕ ಪ್ರಧಾನಿ ಮೋದಿ ಸಲಹೆ ಪಾಲಿಸಲು ರೆಡಿ ಅಂತ ಹೇಳ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.